ಆತ್ಮೀಯ 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಅದರ ಬಗ್ಗೆ ವಿವರಣೆಯನ್ನು ನೀಡುತ್ತೇನೆ. ಈಗಾಗಲೇ ನೀವು ಪ್ರಥಮ ಸಾಧನಾ ಪರೀಕ್ಷೆ, ದ್ವಿತೀಯ ಸಾಧನಾ ಪರೀಕ್ಷೆ ಇವುಗಳನ್ನು ಬರೆದಿದ್ದೀರಿ. ಆದರೆ ಪ್ರಥಮ ಮತ್ತು ದ್ವಿತೀಯ ಸಾಧನಾ ಪರೀಕ್ಷೆ ಕೇವಲ 20 ಅಂಕಗಳ ಒಂದು ಪತ್ರಿಕೆ. ಆದರೆ ಇದು ಪ್ರಥಮ ಸಂಕಲನಾತ್ಮಕ ಪರೀಕ್ಷೆಯು 40 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕಾಗುತ್ತದೆ. ಆ ಮಾದರಿ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಹಾಗೂ ವಿವರಣೆಯನ್ನು ಈಗ ನೀಡುತ್ತೇನೆ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲಿಗೆ ಪ್ರಶ್ನೆ 1 ಬಹು ಆಯ್ಕೆಯ ಪ್ರಶ್ನೆಗಳು. ಬಹು ಆಯ್ಕೆಯ ಪ್ರಶ್ನೆಗಳನ್ನು 4 ಪ್ರಶ್ನೆಗಳನ್ನು ಕೇಳುತ್ತಾರೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ. ಹೀಗೆ ಬಹು ಆಯ್ಕೆಯ ಪ್ರಶ್ನೆಗಳಿಗೆ 4 ಅಂಕಗಳನ್ನು ಇಟ್ಟಿರುತ್ತಾರೆ. ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ಏನು ಮಾಡ್ತಾರೆ, ಆ ಒಂದು ಪ್ರಶ್ನೆಗೆ ಅಲ್ಲಿ 4 ಪರ್ಯಾಯ ಉತ್ತರಗಳನ್ನು ಕೊಡಲಾಗುತ್ತದೆ. ಉದಾಹರಣೆಗೆ ಮನೆಗೊಬ್ಬ ಇದು ಡ್ಯಾಶ್ ಸಂಧಿಗೆ ಉದಾಹರಣೆಯಾಗಿದೆ. ಇಲ್ಲಿ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ನೋಡಿ, ಅ ಸವರ್ಣ ದೀರ್ಘ ಸಂಧಿ, ಬ ಗುಣ ಸಂಧಿ, ಕ ಲೋಪ ಸಂಧಿ, ಡ ಆಗಮ ಸಂಧಿ. ಹೀಗೆ ಒಂದು ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳನ್ನು ಕೊಡಲಾಗುತ್ತದೆ. ಆ ಪರ್ಯಾಯ ಉತ್ತರಗಳಲ್ಲಿ ಅತಿ ಸೂಕ್ತವಾದಂಥ ಉತ್ತರವನ್ನು ಆರಿಸಿ ಅದರ ಕ್ರಮಾಂಕದೊಂದಿಗೆ ಉತ್ತರಿಸಬೇಕು. ಈಗ ನೋಡಿ, ಮನೆಗೊಬ್ಬ ಇದು ಡ್ಯಾಶ್ ಸಂಧಿಗೆ ಉದಾಹರಣೆ. ಇಲ್ಲಿ ನೋಡಿ, ಮನೆಗೆ ಅಧಿಕ ಒಬ್ಬ, ಅದನ್ನು ಬಿಡಿಸಿ ಬರೆದಾಗ ಏನಾಗ್ತದೆ, ಮನೆಗೆ ಅಧಿಕ ಒಬ್ಬ. ಅದು ಮನೆಗೆ ಅಧಿಕ ಒಬ್ಬ, ಅದನ್ನು ಕೂಡಿಸಿದಾಗ ಮನೆಗೊಬ್ಬ. ಅಲ್ಲೇನಾಗ್ತಾ ಇದೆ, ಎ ಎನ್ನುವಂಥ ಸ್ವರ ಲೋಪ ಆಗ್ತಾ ಇದೆ. ಅದಕ್ಕಾಗಿ ಇದು ಲೋಪ ಸಂಧಿ. ಹಾಗೆ ನಾವು ಏನು ಬರೀಬೇಕು, ಉತ್ತರ ಕ, ಅದರ ಕ್ರಮಾಂಕ ಎಷ್ಟು, ಕ ಕ ಲೋಪ ಸಂಧಿ ಎಂದು ಬರೆದಾಗ ಆ ಉತ್ತರ ಸರಿಯಾಗುತ್ತೆ. ಏನು, ಉದಾಹರಣೆ 2, ಎರಡನೇ ಪ್ರಶ್ನೆ, ಕಾರ್ಯ ಈ ಪದದ ತದ್ಭವ ರೂಪ. ಕಾರ್ಯ ಪದದ ತದ್ಭವ ರೂಪ ಡ್ಯಾಶ್. ಇಲ್ಲಿ ಕೊಟ್ಟಂಥ 4 ಪರ್ಯಾಯ ಉತ್ತರಗಳೇನು, ಅ ಕರ್ತವ್ಯ, ಬ ಕಜ್ಜ, ಕ ಕಾಯಕ, ಡ ಕಾಯ. ಈ 4 ಪರ್ಯಾಯ ಉತ್ತರಗಳಲ್ಲಿ ಅತಿ ಸೂಕ್ತವಾದಂಥ ಉತ್ತರವನ್ನು ನಾವು ಆರಿಸಿ ಅದರ ಕ್ರಮಾಂಕದೊಂದಿಗೆ ಉತ್ತರಿಸಬೇಕು. ಇಲ್ಲಿ ನೋಡಿ, ಕಾರ್ಯ ಇದರ ಸೂಕ್ತ ಉತ್ತರ ಯಾವುದು ಹೇಳಿಲ್ಲಿ, ಬ ಕಜ್ಜ. ಕಜ್ಜ ಏನಿದು, ಕಾರ್ಯ ಇದರ ತದ್ಭವ ರೂಪ. ಅದಕ್ಕಾಗಿ ಉತ್ತರ ಏನು ಬರಬೇಕು, ಬ ಕ್ರಮಾಂಕ ಕಜ್ಜ, ಬ ಕಜ್ಜ ಇದು ಸರಿಯಾದ ಉತ್ತರ. ಈ ಪ್ರಕಾರವಾಗಿ 4 ಪ್ರಶ್ನೆಗಳನ್ನು ನೀಡಲಾಗುತ್ತೆ. ಅಲ್ಲಿ ನೀವು ಆ ಪರ್ಯಾಯ ಉತ್ತರಗಳಲ್ಲಿ ಅತಿ ಸೂಕ್ತವಾದಂಥ ಉತ್ತರವನ್ನು ಕ್ರಮಾಂಕದೊಂದಿಗೆ ಉತ್ತರಿಸಬೇಕು. ಏನು, ಪ್ರಶ್ನೆ 2, ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಎರಡನೇ ಪ್ರಶ್ನೆ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ಇಲ್ಲಿ 6 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ. ಇಲ್ಲಿ ಉದಾಹರಣೆಗೆ, ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ಏಕೆ ವಿರೋಧಿಸುತ್ತಿದ್ದರು? ಕುವೆಂಪು, ಈಗ ರಾಜರತ್ನಂ ಪಾಠ, ಕುವೆಂಪು ಅವರು ಭಿಕ್ಷೆ ಹಾಕುವುದನ್ನು ಏಕೆ ವಿರೋಧಿಸುತ್ತಿದ್ದರು, ಇದು ಯಾವ ಪಾಠದಲ್ಲಿ ಬಂದಿದೆ, ಇದನ್ನು ಯಾರು ಹೇಳ್ತಾ ಇದ್ದಾರೆ ಅದನ್ನು ತಿಳ್ಕೊಂಡು ಇಲ್ಲಿ ನೋಡಿ, ಕುವೆಂಪು ಅವರು ಭಿಕ್ಷೆ ಹಾಕೋದನ್ನು ಏಕೆ ವಿರೋಧಿಸ್ತಾ ಇದ್ದರು. ಅದಕ್ಕೆ ಸರಿಯಾದ ಉತ್ತರ, ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದೆಂದರೆ ಅವರನ್ನು ಪ್ರೋತ್ಸಾಹಿಸಿದಂತೆ ಎಂದು ತಿಳಿದು ಅದನ್ನು ಅವರು ವಿರೋಧಿಸುತ್ತಿದ್ದರು. ಕುವೆಂಪು ಅದನ್ನು ಯಾಕೆ ವಿರೋಧಿಸ್ತಿದ್ರು, ಭಿಕ್ಷುಕರಿಗೆ ಭಿಕ್ಷೆ ಹಾಕುವುದೆಂದರೆ ಅವರನ್ನು ಮತ್ತೆ ಪ್ರೋತ್ಸಾಹಿಸಿದಂತೆ ಎಂದು ಆ ಭಿಕ್ಷೆ ಹಾಕುವುದನ್ನು ಅವರು ವಿರೋಧಿಸುತ್ತಿದ್ದರು. ಇನ್ನು ಅಲ್ಲಿ ಎರಡನೇ ಪ್ರಶ್ನೆ, ಶೇಷಪ್ಪನವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು? ಶೇಷಪ್ಪನವರು, ಇದು ಪಾಠ 2, ಯಾವುದು, ಅರಳಿಕಟ್ಟೆ. ಅರಳಿಕಟ್ಟೆ ಪಾಠದಲ್ಲಿ ಒಂದು ಪ್ರಶ್ನೆ, ಶೇಷಪ್ಪನವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದಂಥ ಸ್ಥಳ ಯಾವುದು? ಅದಕ್ಕೆ ಸರಿ ಉತ್ತರ, ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗ.
ಬಸವನ ಗುಡಿಯಲ್ಲಿರುವಂಥ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗದಲ್ಲಿ ಅವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದಂಥ ಸ್ಥಳ. ಈ ಪ್ರಕಾರವಾಗಿ ಇಲ್ಲಿ 6 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. 6 ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಬೇಕು. ಉತ್ತರಗಳು ನಿರ್ದಿಷ್ಟವಾಗಿ ಬರೆಯಬೇಕು ಮತ್ತು ಅದನ್ನು ಕೇವಲ ಇಲ್ಲಿ ನೋಡಿ, ಬಸವನ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗ ಇಷ್ಟೇ ಬರೆಯದೆ ಅದನ್ನು ಪೂರ್ಣ ವಾಕ್ಯದಲ್ಲಿ ಬರೆಯಬೇಕು. ಉತ್ತರವನ್ನು ಒಂದೇ ವಾಕ್ಯದ ಉತ್ತರವನ್ನು ಪೂರ್ಣ ವಾಕ್ಯದಲ್ಲಿಯೇ ಉತ್ತರಿಸಬೇಕು ಮತ್ತು ಒಂದೇ ವಾಕ್ಯದಲ್ಲಿ ಉತ್ತರಿಸಬೇಕು. ಇನ್ನು ಮತ್ತೊಂದು ಪ್ರಶ್ನೆ, ಕವಿಗೆ ಜಗವು ಸವಿಯಾಗಿ ಯಾವಾಗ ಕಂಡಿತು? ಇದು ಕೂಡ 1 ಅಂಕದ ಪ್ರಶ್ನೆ. ಕವಿಗೆ ಜಗವು ಯಾವಾಗ ಸವಿಯಾಗಿ ಕಂಡಿತು? ಇದು ಇಲ್ಲಿ ಪದ್ಯ ಭಾಗ 1 ಬೆಳಗಿನ ಜಾವ ಎನ್ನುವಂಥ ಪದ್ಯದಿಂದ ಆಯ್ದಂಥ ಒಂದು ಪ್ರಶ್ನೆ, 1 ಅಂಕದ ಪ್ರಶ್ನೆ. ಇಲ್ಲಿ ರಾತ್ರಿ ಕಳೆದು ಬೆಳಗಿನ ಜಾವದ ಸೂರ್ಯಕಿರಣಗಳ ಸೌಂದರ್ಯದಲ್ಲಿ ಜಗವು ಸವಿಯಾಗಿ ಕಂಡಿತು. ಅದರ ಸರಿ ಉತ್ತರ ಏನು? ರಾತ್ರಿ ಕಳೆದು ಬೆಳಗಿನ ಜಾವದ ಸೂರ್ಯಕಿರಣಗಳ ಸೌಂದರ್ಯದಲ್ಲಿ ಜಗವು ಸವಿಯಾಗಿ ಕಂಡಿತು. ಈ ಪ್ರಕಾರವಾಗಿ ಈ 6 ಪ್ರಶ್ನೆಗಳಿಗೆ, ಪ್ರಶ್ನೆ 2ರಲ್ಲಿಯೇ 6 ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ನಿರ್ದಿಷ್ಟವಾದಂಥ ಉತ್ತರಗಳನ್ನು ಬರೆದಾಗ ಅದಕ್ಕೆ 6 ಅಂಕಗಳು ಲಭಿಸುತ್ತವೆ. ಇನ್ನು ಪ್ರಶ್ನೆ 3, ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಇಲ್ಲಿ 3 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. 2-3 ವಾಕ್ಯದಲ್ಲಿ ಉತ್ತರಿಸಿರಿ. ಇಲ್ಲಿ 3 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಆ ಒಂದೊಂದು ಪ್ರಶ್ನೆಗೆ ಎಷ್ಟು ಅಂಕ? 2 ಅಂಕಗಳು. ಮೊದಲನೇ ಪ್ರಶ್ನೆ, ರಾಜರತ್ನಂ ಬಗ್ಗೆ ಮಕ್ಕಳು ಕುವೆಂಪು ಅವರಲ್ಲಿ ಏನೆಂದು ಚಾಡಿ ಹೇಳಿದರು? ರಾಜರತ್ನಂ ಯಾವಾಗ ಬರ್ತಾನೆ ಆಗ ಅವರ ಬಗ್ಗೆ ಕುವೆಂಪು ಅವರಲ್ಲಿ ಏನೆಂದು ಚಾಡಿ ಹೇಳಿದರು ಎನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೇನು ಬೇಕು? 3 ಅಥವಾ 4 ವಾಕ್ಯದಲ್ಲಿ ಉತ್ತರವನ್ನು ಬರೆಯಬೇಕು. ಉತ್ತರ ಏನದು? ರಾಜರತ್ನಂ ಅವರು ಕುವೆಂಪು ಅವರ ಮನೆಯ ಚಿಕ್ಕ ಗೇಟನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದಾಗ, ರಾಜರತ್ನಂ ಅವರು ಕುವೆಂಪು ಅವರ ಮನೆಯ ಮುಂಭಾಗದ ಆ ಚಿಕ್ಕ ಗೇಟನ್ನು ತೆಗೆಯಲು ಪ್ರಯತ್ನಿಸುತ್ತಿದ್ದಾಗ ಚೈತ್ರ ಮುಂದೆ ಹೋಗಪ್ಪ ಎಂದು ಕೂಗಿದ. ಚೈತ್ರ ಕುವೆಂಪು ಅವರ ಮಗ ಮುಂದೆ ಹೋಗಪ್ಪ ಎಂದು ಆ ವ್ಯಕ್ತಿಯನ್ನು, ಅಪರಿಚಿತ ವ್ಯಕ್ತಿಯನ್ನು ಕೂಗಿದ. ಆದರೆ ಆ ವ್ಯಕ್ತಿ ಗೇಟು ತೆಗೆಯಲು ಮುಂದುವರಿಸಿದ್ದನ್ನು ನೋಡಿ ಎಲ್ಲರೂ ಸಾಮೂಹಿಕವಾಗಿ ಮುಂದೆ ಹೋಗಪ್ಪ ಎಂದು ಕಿರುಚಿದರು. ಆದರೂ ಕೂಡ ಚೈತ್ರ ಮುಂದೆ ಹೋಗಪ್ಪ ಎಂದು ಹೇಳಿದರೂ ಕೂಡ ಆ ವ್ಯಕ್ತಿ ಕೇಳದೆ ಮತ್ತೆ ಗೇಟನ್ನು ತೆಗೆಯಲು ಪ್ರಯತ್ನವನ್ನು ಮುಂದುವರಿಸಿದಾಗ ಆಗ ಅದನ್ನು ನೋಡಿದಂಥ ಎಲ್ಲರೂ, ಕುವೆಂಪು ಅವರ ಎಲ್ಲ ಮಕ್ಕಳು ಎಲ್ಲರೂ ಸಾಮೂಹಿಕವಾಗಿ ಏನಂತ ಇದ್ದಾರೆ? ಮುಂದೆ ಹೋಗಪ್ಪ ಎಂದು ಜೋರಾಗಿ ಕಿರುಚಿದರು. ಆಮೇಲೂ ಆ ವ್ಯಕ್ತಿ ನಿಂತೇ ಇದ್ದುದನ್ನು ನೋಡಿ, ಆದರೂ ಕೂಡ ಆ ವ್ಯಕ್ತಿ ಅಲ್ಲೇ ನಿಂತೇ ಇದ್ದುದನ್ನು ನೋಡಿ ಅಣ್ಣನ ಬಳಿ ಹೋಗಿ ಯಾವನೋ ಒಬ್ಬ ಮುಂದೆ ಹೋಗಪ್ಪ ಹೋಗು ಅಂದರು. ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದರು. ಆಗ ಆ ಎಲ್ಲ ಮಕ್ಕಳು ಸೇರಿ ಕುವೆಂಪು ಅವರ ಬಳಿಗೆ ಹೋಗಿ ಅಣ್ಣನ ಬಳಿ ಹೋಗಿ ಏನು ಹೇಳ್ತಾ ಇದ್ದಾರೆ? ಯಾವನೋ ಒಬ್ಬ ವ್ಯಕ್ತಿ ಮುಂದೆ ಹೋಗು ಅಂದರು, ಹೋಗದೆ ನಿಂತೇ ಇದ್ದಾನೆ ಎಂದು ಚಾಡಿ ಹೇಳಿದರು. ಈ ಪ್ರಕಾರವಾಗಿ 3-4 ವಾಕ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ಸವಿಸ್ತಾರವಾಗಿ ಅಲ್ಲಿ ಇರುವಂಥ ವಿಷಯಕ್ಕೆ ಸಂಬಂಧಿಸಿದಂತೆ ಅಚ್ಚುಕಟ್ಟಾಗಿ ಬರೆಯಬೇಕು. ಅದಕ್ಕೆ 2 ಅಂಕಗಳು. ಈ ಪ್ರಕಾರವಾಗಿ ಪ್ರಶ್ನೆ 3, ಇಲ್ಲಿ 3 ಪ್ರಶ್ನೆಗಳು ಕೇಳ್ತಾ ಇದ್ದಾರೆ. ಪ್ರತಿಯೊಂದಕ್ಕೆ 2 ಅಂಕಗಳು.